ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆದಾರ ಹೇಮಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಹೊರಗಡೆ ವ್ಯಾಯಾಮ ಮಾಡ್ತಾ ಇರ್ತಾನೆ. ವರ್ಕೌಟ್ ಮಾಡ್ತಾ ಇರ್ಬೇಕಾದ್ರೆ ಸತ್ಯನ ಅವನನ್ನು ರೇಗಿಸ್ತಾರೆ. ಏನಪ್ಪಾ, ಓಹೋ, ನೀನ್ ಮಾಡ್ತಾ ಇರೋದ್ ನೋಡಿದ್ರೆ ನನಗೆ ಈ ಮಕ್ಕಳು ಕಷ್ಟಪಡ್ತವಲ್ಲ ಹಂಗಿದೆ ಡ್ರಿಲ್ ಮಾಡಕ್ಕೆ. ಸತ್ಯಣ್ಣ, ಸುಮ್ನೆ ರೇಗಿಸ್ಬೇಡಿ ನೀವು. ಅಲ್ಲ, ಇಷ್ಟೆಲ್ಲ ಡಂಬಲ್ಸು ಇದೆಲ್ಲ ಎತ್ಕೊಂಡು ನಾನು ಮಾಡ್ತಾ ಇದ್ದೀನಿ, ಇಷ್ಟು ಗುಡಾಫಿಯಾಗಿ ಮಾತಾಡ್ತಿರಲ್ಲ. ಆಗಲ್ಲಪ್ಪ, ನೀನು ನೋಡಿದ್ರೆ ಆಗ ಅನ್ನಿಸ್ತಾ. ಅದಕ್ಕೆ ಸತ್ಯಣ್ಣ 8 ದಿನದಿಂದ ಮಾಡಿಲ್ಲ ನೋಡಿ ವರ್ಕೌಟ್, ಹಾಗಾಗಿ ಮೈಯೆಲ್ಲ ಒಂಥರ ಜಡ್ಡುಗಟ್ಬಿಟ್ಟಿದೆ. ಓಹೋ, ಹಾಗೆ ಅಂದ್ರೆ ಇಲ್ಲಿ ಟೆನ್ಷನ್ ಶುರುವಾಗಿರೋದು ಭೂಮಿ ಟೆನ್ಷನ್ ಅಂದ್ರೆ ನೀನ್ ಹೆಂಡತಿದು, ಹೌದಲ್ವಾ? ಲವ್ ಅಪ್ಪ, ಅದು ಏನ್ ಮಾಡ್ತೀಯಾ ಸತ್ಯಣ್ಣ? ನೀವ್ ಯಾವಾಗ್ಲೂ ಇಲ್ಲದನ್ನೇ ಹಿಂಗೆಲ್ಲ ಹೇಳ್ಬೇಡಿ. ನನ್ ಲಾಯರಪ್ಪ, ಸತ್ಯ ಕಂಡದ್ದನ್ನೇ ನಾನು ಹೇಳಕ್ ಸಾಧ್ಯ. ಹೌದೌದೌದು, ಎಲ್ಲ ಕಂಡಾಗೆ ಕಂಡು ಹೇಳ್ತೀರಾ, ಹೌದಲ್ವಾ? ಸುಮ್ನೆ ಏನೇನೋ ಮಾತಾಡ್ಬೇಡಿ. ಹೌದಪ್ಪ, ಭೂಮಿ ಟೆನ್ಷನ್ ತಾನೆ, ನಿನ್ನ ಹೆಂಡತಿ ಟೆನ್ಷನ್ ತಾನೆ ಇಲ್ಲಿರೋದು? ಇಲ್ಲ ಸತ್ಯಣ್ಣ, ನಡೀರಿ ಆಯ್ತು ಹುಡುಗಾಟ. ಭೂಮಿ ಮಾಡೋ ಕಡಕ್ ಚಾಯ್ ಕುಡಿಯೋಣ. ನೋಡ್ದಾ, ಇದನ್ನೇ ಹೇಳಿದ್ದೆ ಮತ್ತೆ, ಭೂಮಿ ಧ್ಯಾನ ಅಂತ. ನೋಡಾಗ್ಲಿ ಸತ್ಯಣ್ಣ, ಮತ್ತೆ ಹಾಗೆ ಮಾತಾಡ್ತಿರ್ಲ. ನಮ್ಮ ಮನೇಲಿ ಚೆನ್ನಾಗಿ ಟೀ ಮಾಡೋರು ಯಾರು? ಭೂಮಿ ಬಿಟ್ರೆ ಯಾರು ಇದ್ದಾರಾ? ಇಲ್ಲ ಬಿಡಪ್ಪ, ನಿಮ್ಮ ಹೆಂಡತಿನೇ ಮಾಡೋದು. ಆಯ್ತು ಬನ್ನಿ ಹೋಗೋಣ. ಸರಿ, ಒಳಗ್ ಬರ್ತಾರೆ. ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಭೂಮಿ ಐಗಿರಿ ನಂದಿನಿ ಸ್ತೋತ್ರ ಹೇಳ್ತಾ ಇರ್ತಾಳೆ. ದೇವಿ ಮುಂದೆ ನಿಂತ್ಕೊಂಡು ಮಂತ್ರ ಮುಗ್ದಳಾಗಿ ದೇವಿ ಮುಂದೆ ಕೈ ಮುಕ್ಕೊಂಡು ನಿಂತಿರ್ತಾಳೆ. ಎಲ್ರು ಬರ್ತಾರೆ, ಬಂದು ಪೂಜೆನಲ್ಲಿ ಭಾಗವಹಿಸ್ತಾರೆ. ಪೂಜೆನಲ್ಲಿ ಭಾಗವಹಿಸಿ ಬಹಳ ಖುಷಿ ಆಗುತ್ತೆ. ಸಂಗೀತ, ಪ್ರಸಾದ ನಿನ್ ಕೈಯಾರೆ ತಿನ್ಸ್ಬಿಡೋ ಭೂಮಿಗೆ ಅಂತ ಹೇಳಿ ಪ್ರಸಾದನೂ ಕೂಡ ತಿನ್ಸ್ತಾರೆ. ತಿನ್ಸಾದ್ಮೇಲೆ ಸಂಗೀತ ಹೇಳ್ತಾರೆ, ನೋಡು ಭೂಮಿ, ಅಜಿತ್ ಇಬ್ರು ಕೂಡ ರಜಾ ಹಾಕ್ಬಿಡಿ, ನಾಳಿದ್ದು ಸೀತಾರಾಮ ಕಲ್ಯಾಣ ಇದೆ. ಅವ್ರ ಅಮ್ಮನ ಕೇಳ್ಕೊಂಡಿರ್ತಾಳ ಅಜ್ಜಿನ. ಅಜ್ಜಿ ಕೇಳಿದಾಗ, ಅಜ್ಜಿ ಸೀತಾರಾಮ ಕಲ್ಯಾಣ ಮಾಡೋದು ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ, ಆ ಸೌಭಾಗ್ಯ ನಮ್ಗೆ ಒದಗ್ ಬಂದಿದೆ, ಆಯ್ತು ಮಾಡೋಣ ಅಂತ ಪರ್ಮಿಷನ್ ಕೊಟ್ಟಿರ್ತಾರೆ. ಆ ಪರ್ಮಿಷನ್ ತಕ್ಕಾಗೆ ಸಂಗೀತ, ನೋಡಿ ಇಬ್ರು ಕೂಡ ಎಲ್ಲೂ ಹೋಗ್ಬೇಡಿ ನಾಳಿದ್ದು. ಅಮ್ಮ ರಜಾ ಏನಕ್ಕಮ್ಮ, ನಿಮ್ ಪಡಿ ನೀವು ಮಾಡಿಸ್ಕೊಳ್ಳಿ. ಮಂಗನಂಗ್ ಮಾತಾಡ್ಬೇಡ ಆಯ್ತಾ? ನೀನ್ ಅಲ್ದಲ್ಲ ಇನ್ಯಾರು ಕೊಡ್ತಾರೆ? ನೀವೇ ಗಂಡ ಹೆಂಡತಿ ಕೂತೆ ಮಾಡ್ಬೇಕು ಈ ಪೂಜೆನ ಅಂತ ಹೇಳಿ ಸಂಗೀತ ಹೇಳ್ತಾಳೆ. ಹೇಳಿದಾಗ ಅಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ ಸಂಗೀತ. ಎಲ್ರ ಮುಂದೆ ವಿಚಾರಣೆ ಮಾಡೋದು ಬೇಡ ಅಂತ ಹೇಳಿ ಒಳಕ್ ಹೋಗ್ತಾಳೆ ರೂಮ್ಗೆ. ರೂಮ್ ಒಳಕ್ ಹೋದಾಗ ಸತ್ಯನೂ ಇರ್ತಾರೆ ಇಲ್ಲಿ, ಹಾಗೇನೆ ಅಜಿತ್, ಭೂಮಿ ಮೂವರು ಕೂಡ ಇರ್ತಾರೆ. ಸಂಗೀತ ಹೋಗ್ಬಿಟ್ಟು ಸಡನ್ ಅಂತ, ಅಜಿತ್, ಭೂಮಿ, ನಿಜವಾಗ್ಲೂ ನೀನ್ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿದ್ಯೇನೋ ಇವಳಿಗೆ? ನಿಜವಾಗ್ಲೂ ನಿಜವಾದ ಮದ್ವೆ ಆಗಿದ್ಯೋ ಇಲ್ಲ ನನ್ನ ಜೊತೆ ಏನಾದ್ರೂ ಸುಳ್ಳು ಹೇಳಿ ನಾಟಕ ಆಡ್ತಾ ಇದೆಯೋ ಹೇಳು. ಅಜಿತ, ಸುಮ್ನೆ ನಾಟಕ ಆಡ್ಬೇಡ, ಸುಳ್ಳು ಹೇಳ್ಬೇಡ, ನನ್ ಜೊತೆ ನಿಜಾಂಶ ಹೇಳು. ಅವ್ರು ಹೇಳೋದಿಲ್ಲ. ಸತ್ಯಣ್ಣನ ಕಡೆ ತಿರುಗಿ, ಸತ್ಯ ಏನಾದ್ರೂ ನಿಜ ಹೇಳು. ಇವ್ರು ಏನಾದ್ರೂ ನಾಟಕಕ್ಕೆ ಹಿಂಗ ಗಂಡ ಹೆಂಡತಿ ತರ ನಟನೆ ಮಾಡ್ತಾ ಇದಾರ? ಸುಮ್ನೆ ತಾಳಿ ಕಟ್ಕೊಬಂದು ಶಾಸ್ತ್ರೋಕ್ತವಾಗಿ ಮದ್ವೆ ಆಗಿದ್ದೀನಿ ಅಂತ ಇವನೇನಾದ್ರೂ ಹೇಳ್ತಾ ಇದಾರ? ಇವಳು ಅದಕ್ಕೆ ತಾಳಕ್ ತಕ್ಕಂತೆ ಇವಳು ಕುಣಿತಾ ಇದ್ದಾಳ? ಹೇಳು ಸತ್ಯ, ನನಗೆ ನಿಜಾಂಶ ಗೊತ್ತಾಗ್ಬೇಕು. ಇವರಿಬ್ರು ನಿಜವಾದ ಗಂಡ ಹೆಂಡ್ತಿನೋ ಅಲ್ವೋ ಅಂತ ಹೇಳಿ. ಸೀತಾರಾಮ ಕಲ್ಯಾಣ ಮಾಡ್ಬೇಕು, ಪೂಜೆ ಕೂರ್ಬೇಕು ಅಂತ ಅಂದ್ರೆ ಎಲ್ರು ಮುಂದೆ ಗಾಬರಿ ಬಿದ್ದೋರಾಗೆ ಆಗೋದಿಲ್ಲ ಅಂತ ಹೇಳಿ ಬಂದ್ರು. ಅದನ್ನೆಲ್ಲ ಕೇಳಿ ಎಲ್ರು ಅನುಮಾನ ಪಡ್ತಾ ಇದಾರೆ. ಹಾಗೆ ನನಗೂ ಕೂಡ ಅನುಮಾನ ಶುರುವಾಗಿದೆ. ಹೇಳು, ನೀನಾದ್ರೂ ನಿಜ ಹೇಳು, ಬಾಯ್ ಬಿಡು. ಸತ್ಯನ ಸುಮ್ಮಿರಕ್ ಆಗೋದೇ ಇಲ್ಲ. ಸತ್ಯನ ಹೇಳ್ತಾರಾಗ, ಹೌದು ಸಂಗೀತಮ್ಮ, ಇವನಿದಾನಲ್ಲ ಅಜಿತ್ತು, ನಿಜವಾಗ್ಲೂ ಭೂಮಿನ ಮದ್ವೆ ಆಗಿಲ್ಲ, ಇಬ್ರು ನಾಟಕ ಆಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಬಿಡ್ತಾರೆ. ಅಂದ್ರೆ ಸತ್ಯಣ್ಣನ ಅಂತರಾತ್ಮದಲ್ಲಿ ಏನು ಅಂತ ಅಂದ್ರೆ, ಇವ್ ಹಿಂಗೆ ಭೂಮಿ ಮೇಲೆ ಅಂತರಾಳದಲ್ಲಿ ಅಗಾಧವಾದಂತ ಪ್ರೀತಿ ಇದೆ. ಯಾಕೆಂದ್ರೆ ಅವಳು ಇಲ್ದಂತ ಸಂದರ್ಭದಲ್ಲಿ ಅವ್ರು ಒದ್ದಾಡದಂತ ರೀತಿನ ನೋಡ್ಬಿಟ್ಟಿದ್ದಾರೆ. ಅದಲ್ಲದೆ ಅಜಿತ್ತು ಸತ್ಯಣ್ಣನ ಜೊತೆ ಅಲ್ಲಿ ಹೊರ್ಗಡೆ ವರ್ಕೌಟ್ ಮಾಡ್ಬೇಕಾದ್ರೆ ಹೇಳ್ತಾನೆ, ನೋಡು ಸತ್ಯಣ್ಣ, ಅಲ್ಲಿ ಅವಳು ಸೀರೆ, ಅವಳು ಬೆಡ್ ಮೇಗ್ಲು ಹೊಚ್ಕೊಳ್ಳೋದು ಎಲ್ಲ ಅದ್ಲು ಬದಲಾಗಿರೋದು, ಮತ್ತೆ ಸೀರೆ ಅದ್ಲು ಬದಲಾಗಿರೋದು ಎಲ್ಲ ನೋಡ್ಬಿಟ್ಟು ಅಸ್ತವ್ಯಸ್ತ ಆಗಿರೋದನ್ನ ನಾನೇ ಅದನ್ನೆಲ್ಲ ಮಾಡಿರೋದು ಅಂತ ಹೇಳ್ತಾಳಲ್ಲ ಸತ್ಯಣ್ಣ. ಅಲ್ಲಿಗೆ ಸತ್ಯಣ್ಣ ಸಂಪೂರ್ಣ ಮನವರಿಕೆ ಆಗೋಗ್ತದೆ. ಓ, ಇವನು ಅಗಾಧವಾಗಿ ಪ್ರೀತಿ ಇದೆ, ವಿರಹ ವೇದನೆಯನ್ನು ಅನುಭವಿಸಿದ್ದಾನೆ. ಅವಳು ಇಲ್ಲದಂತ ಸಂದರ್ಭದಲ್ಲಿ ಒಂದೊಂದು ಕ್ಷಣನೂ ಕೂಡ ಕಷ್ಟದಿಂದ ಕಳೆದಿದ್ದಾನೆ. ಅವಳು ಇಲ್ಲದೆ ಬದುಕ್ಲಾರ ಇವನು. ಮೇಲ್ನೋಟಕ್ಕೆ ನನ್ನ ಜೊತೆ ಪ್ರೀತಿ ಇಲ್ಲ ಅಂತ ನಟನೆ ಮಾಡ್ತಾ ಇದ್ದಾನೆ. ಆದ್ರೆ ಆಂತರಂಗಿಕವಾಗಿ ಅಗಾಧವಾದಂತ ಪ್ರೀತಿ ಭೂಮಿ ಮೇಲಿದೆ. ಭೂಮಿಗೂ ಕೂಡ ಅಷ್ಟೇ ಪ್ರೀತಿ ಅಜಿತನ ಮೇಲಿದೆ. ಇಬ್ರು ಪರಸ್ಪರ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ದಾರೆ. ಆದ್ರೆ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಅವ್ರಿಗೆ ಸ್ವಾಭಿಮಾನ ಅಡ್ಡ
ಗಂಡ ಅಜಿತನಿಗೆ ಮೊದಲನೇದಾಗಿ ಅನ್ನೋ ಅಂತ ಸತ್ಯಾಂಶ ಸತ್ಯನಿಗೆ ಮೊದಲೇ ಖಚಿತ ಆಗಿರ್ತದೆ. ಇನ್ನು ಈ ಅಜಿತ್ ಯಾವಾಗ ಹೇಳ್ತಾನೋ ಜೊತೆಗೆ ಭೂಮಿನೂ ಕೂಡ ಕೇಳ್ತಾಳಲ್ಲಿ. ಇದೆಲ್ಲ ಒತ್ತಿಗೆನೂ ಕೂಡ ಅದ್ಲು ಬದಲಾಗಿದೆ, ನಾನು ಹೇಗ್ ಮಡ್ಸಿಟ್ಟಿದ್ನೋ ಹಾಗಿಲ್ಲ. ಎಲ್ಲಾವುದು ಕೂಡ ಭೂಮಿ ವಸ್ತುಗಳನ್ನೆಲ್ಲ ಗಾಢವಾಗಿ ಅದನ್ನ ಹಿಡ್ಕೊಂಡು ಅದನ್ನ ಆಲಂಗಿಸ್ಕೊಂಡು ಪ್ರತಪ್ಸಿರ್ತಾನೆ. ನೀನ್ ಇಲ್ಲದ ಕ್ಷಣನ ಕಳೆಯಕ್ ಆಗೋಲ್ಲ ಅಂತ ಹೇಳಿ ಅಜಿತ್. ಅದ್ರ ಕುರು ಹಾಗೇನೆ ಭೂಮಿ ಎಲ್ಲವನ್ನೂ ಕೂಡ ನೋಡಿದಾಗ ಸೀರೆ ಒಂದ್ ಕಡೆ ಅಸ್ತವ್ಯಸ್ತ ಆಗಿರುತ್ತೆ, ಅದನ್ನು ಕೂಡ ಕೇಳ್ತಾಳೆ, ಅದಕ್ಕೂ ಒಪ್ಕೊಳ್ಳೋದಿಲ್ಲ. ಹೊದಿಕೆ ಮತ್ತೆ ಚಾಪೆ ಅದು ಕೂಡ ಅಸ್ತವ್ಯಸ್ತ ಆಗಿರುತ್ತೆ, ಅದಕ್ಕೂ ಕೂಡ ಒಪ್ಪೋದಿಲ್ಲ. ನೀನು ಹಿಂಗೆಲ್ಲ ಮನಸ್ಸಿನಲ್ಲಿ ಇಲ್ಲದನ್ನೆಲ್ಲ ನೀನ್ ಮಾತಾಡ್ಬಿಡ ಭೂಮಿ, ಸುಮ್ಮನಿದ್ ಬಿಡು ನೀನು. ಭೂಮಿ ಹೇಳ್ತಾಳೆ, ಹೌದೌದೌದೌದು, ನಾನು ಮನಸ್ಸಿನಲ್ಲಿ ಇಲ್ಲದನ್ನ ನಾನು ಹೇಳ್ತಾ ಇದ್ದೀನಿ, ಹೌದಲ್ವಾ? ಇಲ್ಲಿ ಕಾಣ್ತಾ ಇದೆಯಲ್ಲ ಪ್ರತ್ಯಕ್ಷವಾಗಿ, ಪ್ರತ್ಯಕ್ಷ ಕಂಡು ಪ್ರಾಮಾಣಿಸಿ ನೋಡ್ಬೇಕು ಭೂಮಿ ಅಂತ ಹೇಳಿ ಬಾಯಿ ಮುಚ್ಚಿರ್ತಾನೆ. ಈ ಸತ್ಯನಿಗೆ ಮಾತ್ರ ಎಲ್ಲ ಸತ್ಯಾಂಶನೂ ಕೂಡ ಗೊತ್ತಾಗೋಗ್ತದೆ ರೈತನಿಗೆ. ಇಲ್ಲಿ ಅದಲ್ಲದೆ ಹಿಂದೆ ನಡೆದಿರ್ತಕ್ಕಂಥ ಮನೆಯಲ್ಲಿ ಘಟನೆನೂ ಕೂಡ ಕೆಲವೊಂದು ನಡೀತವೆ. ಪಲ್ಲವಿಯನ್ನ ಅವಮಾನಿಸಿದ್ದು, ಪಲ್ಲವಿನ ಇವಳು ಯಾವಾಗ ಅವಮಾನಿಸ್ತಾಳೋ ಅಪೂರ್ವ, ಅವಾಗ ಹೋಗಿ ಸಮಾಧಾನವಾಗಿ ಹೇಳ್ತಾಳೆ, ನೋಡಿ ಜೈಲಿಗೆ ಹಾಕ್ಬಿಡ್ತಾಳೆ, ಆಮೇಲೆ ಸಪ್ತಾನ ತಿನ್ಬೇಕಾಗ್ತದೆ ಅಂತ ಹೇಳಿ. ಅವಳ ಯಾವಾಗ ಮಾತನ್ನ ಕೇಳಿ ಅವಳಿಗೆ ಏನ್ ಅನ್ಸುತ್ತೋ ಏನೋ, ಅಪ್ಪು ತಕ್ಷಣ ಪಲ್ಲವಿನ ಕರೆದು ಕ್ಷಮೆ ಕೇಳ್ತಾಳೆ. ಅದನ್ನೆಲ್ಲ ನೋಡಿ ರಮಣು, ಇಲ್ಲ ನನ್ನಿಂದ ನನ್ನ ಮಗಳು ಕ್ಷಮೆ ಕೇಳಿದ್ರು ಅಂತಾಳೆ. ಆದ್ರೆ ಸಂಗೀತಂಗೆ ಇಲ್ಲ, ನನ್ನ ಸೊಸೆ ಭೂಮಿ ಮದ ತುಂಬಿದ ಆನೆನ ಚೆನ್ನ ಮದ ಆಡಿಸ್ತಮ್ಮ ಅಂತ ಹೇಳಿ ಒಬ್ಳು ಹೋಗಿರ್ತಾಳೆ, ಬಲು ಜಾಣೆ ಅಂತ ಹೇಳಿ. ಅಜಿತನು ಕೂಡ ಹೌದೌದೌದು, ನೋಡು ಒಳ್ಳೆ ಇನ್ಸ್ಪೆಕ್ಟರ್, ಒಳ್ಳೆ ಲೇಡೀಸ್ ಕಾನ್ಸ್ಟೇಬಲ್ ಸಿಕ್ಕಿದೀಯ ನೀನು, ನೋಡು ಲೇಡೀಸ್ ಕಾನ್ಸ್ಟೇಬಲ್ ಆಗಕ್ಕೆ ತಕ್ಕನಾಗಿದೀಯ, ಇರೋ ಪುರ ಕಳ್ಳರನ್ನೆಲ್ಲ ಹಿಡಿಯೋಕೆ ಬೆಶ್ ಅಂತ ಹೇಳಿ ಅಲ್ಲೂ ಕೂಡ ಹೋಗುತ್ತಾನೆ. ಹೋದ್ಮೇಲೆ ನೋಡು ಇದೆಲ್ಲ ನೀನು ನಿಜ ಅಂತ ತಿಳ್ಕೊಬೇಡ, ನಾನು ಸುಮ್ಮನೆ ಜಸ್ಟ್ ಹಂಗೆ ಹೇಳಿದೆ ಅಷ್ಟೇ. ಭೂಮಿ ಹೇಳ್ತಾಳೆ, ಸಾಹೇಬ್ರೆ ಇದೆಲ್ಲ ಚೆನ್ನಾಗಿರೋದಿಲ್ಲ, ನಾಟಕ ಆಡ್ತೀರಾ, ಒಳಗೊಂದು ಹೊರಗೊಂದು ತೋರಿಸ್ತೀರಾ, ನನಗೆ ಇದು ಚೆನ್ನಾಗಿರಲ್ಲ ನೋಡಿ. ಹೌದು, ಇನ್ನೇನು ನಮ್ಮ ಮನೆತನದಲ್ಲೇ ಬಂದ್ಬಿಟ್ಟಿದೆ, ಹಂಗಾಗಿ ಅಪ್ಪು ಉದಾರ್ತನದಲ್ಲಿ ಕ್ಷಮೆ ಕೇಳಿದಲ್ಲ ಅಷ್ಟೇ, ನಿಂದೇನ್ ದೊಡ್ಡಗಾರಿಕೆ ಇಲ್ಲಮ್ಮ ಅಂತ ಹೇಳಿ ಕಿಚಾಯಿಸಿರ್ತಾನೆ ಅವಳನ್ನ. ಇದೆಲ್ಲ ಸಂದರ್ಭಗಳನ್ನ ಸತ್ಯನೂ ಕೂಡ ಪ್ರತ್ಯಕ್ಷವಾಗಿ ನೋಡಿರ್ತಾರೆ ಇದನ್ನೆಲ್ಲ. ಜೊತೆಗೆ ಇವನ್ ಪ್ರೀತಿ ಇಲ್ದಲೆ ಇದೆಲ್ಲ ಮಾಡಕ್ ಸಾಧ್ಯನಾ ಅನ್ನೋದು ಕೂಡ ಮನವರಿಕೆ ಆಗಿರ್ತದೆ. ಹಾಗಾಗಿ ಸತ್ಯಣ್ಣ ಹೆಜ್ಜೆ ಹೆಜ್ಜೆಗೂ ಏನಾದ್ರೂ ಮಾಡಿ ಒಂದ್ ಬಾರಿ ಅಂದಿರ್ತಾರೆ, ಸುಮಾರು ಸಂಚಿಕೆಗಳ ಹಿಂದೆ ಅದನ್ನ ಹೇಳಿದ್ದೇನೆ, ಏನಾದ್ರೂ ಮಾಡಿ ಭೂಮಿ ಅಜಿತನ ಒಂದು ಮಾಡೋದೇ ನನ್ನ ಮುಖ್ಯ ಧ್ಯೇಯ ಅಂತ ಪಣ ತೊಟ್ಟಿರ್ತಾರೆ. ಅದ್ರಂತೆ ಈಗ ಒಂದು ಮಾಡ್ಲೇಬೇಕು ಅನ್ನೋಂತ ಪಣ ತೊಟ್ಟಿರೋದ್ರಿಂದಲೇ ಸಂಗೀತ ಜೊತೆ ನಿಜ ಬಾಯಿ ಬಿಟ್ಟಂಗ್ ಬಿಟ್ಟು ಇಲ್ಲಿ ಇವರಿಬ್ರು ಕೂಡ ಒಂದು ಮಾಡ್ಸಕ್ ಹೊರಟಿರೋದು ಅಷ್ಟೇ. ಅಂತ ಇವರಿಬ್ರು ಅಂತೂ ಬೇರೆ ಆಗೋದಿಲ್ಲ, ಅಚ್ಚುಕಟ್ಟಾಗಿ ಸಂಸಾರ ಪ್ರಾರಂಭವಾಗ್ತದೆ, ಅದನ್ನೇ ಇಲ್ಲಿ ಕಾಣ್ತಾ ಇರೋದು. ಹಾಗಾಗಿ ಸತ್ಯಣ್ಣ ಯಾವಾಗ ಸಂಗೀತ ಬಲವಂತ ಮಾಡ್ತಾರೋ, ಸತ್ಯ ಹೇಳು ಸತ್ಯ, ನೀನಾದ್ರೂ ಬಾಯ್ ಬಿಡು, ಅಜಿತ ಭೂಮಿ ನಾಟಕ ಆಡ್ತಾ ಇದಾರ, ನಿಜವಾಗೂ ತಾಳಿ ಕಟ್ಟಿಲ್ವಾ, ಸತ್ಯದ ಮದ್ವೆನ ಇಲ್ಲ ಸುಳ್ಳಿನ ನಾಟಕ ಆಡ್ತಾ ಇದಾರ ಅಂತ ಬಲವಂತ ಮಾಡಿ ಕೇಳಿದಾಗ ಸತ್ಯಣ್ಣ ಈಗಾದ್ರೂ ಒಂದಾಗ್ಲಿ ಅಂತ ಹೇಳಿ ಅವರು ನಿಜಾಂಶನ ಬಾಯ್ ಬಿಟ್ಟು ಒಂದುಗೂಡಿಸ್ತಾ ಇದ್ದಾರೆ ಇಬ್ರು. ಸತ್ಯಣ್ಣನ ಈ ಸತ್ಯ ಬಯಲಿನಿಂದ ಸಂಗೀತ ಅಂತೂ ಹಠ ಮಾಡಿ ಸೀತಾರಾಮ ಕಲ್ಯಾಣದಲ್ಲಿ ನಿಜವಾಗಿಯೇ ತಾಳಿ ಕಟ್ಟಿಸಿ ಅವರ ಸಂಸಾರ ಬಂಧನಕ್ಕೆ ಒಳಪಡಿಸ್ತಕ್ಕಂಥ ಪುಣ್ಯ ಕಾರ್ಯವನ್ನ ಮಾಡ್ತಾ ಇದ್ದಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಿತು. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅನಂತ ಧನ್ಯವಾದಗಳು ಎಲ್ಲರಿಗೂ ಕೂಡ.